Hello students, this is Kiran S, Assistant Professor of Management. Uh, in the previous sessions, we already learned what is income tax, some concepts of income tax and agricultural income and incidence of tax. Now we are moving on to the next unit. Okay, there's income from salary. Okay, what we are going to see in this session, introduction, meaning and definition of salary. Learning objectives. So what we are going to learn in this session, actually we are going to know only two things in this session, meaning of salary and definition of salary. Session outcomes. Of course, after going through all the slides, you should be able to know what is the meaning of salary and definition of salary. Meaning of salary. If I ask you generally, what could be called as salary? Salary in simple terms or general sense, whatever the amount or the remuneration received by an employee from employer in connection with the service rendered by employee to the institution or the company or for the employer. Okay, so simple terms ಅಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಎಂಪ್ಲಾಯಿ ತಾನೇನು ಸರ್ವಿಸ್ ಕೊಡ್ತಾನೋ ಅಗ್ರಿಮೆಂಟ್ ಪ್ರಕಾರ, ಸೊ ಆ ಸರ್ವಿಸ್ಗೆ ಸಂಭಾವನೆ ಮೂಲಕ ಅವರ ಎಂಪ್ಲಾಯರಿಂದ ಒಂದಿಷ್ಟು ಹಣ ಅಂತ ತಗೋತಾನೆ. ಅದು ತಿಂಗಳಿಗಾಗಿರ್ಬೋದು, ವರ್ಷಕ್ಕಾಗಿರ್ಬೋದು, ಅಥವಾ ಪ್ರತಿ ದಿನಕ್ಕಾಗಿರ್ಬೋದು. ಸೊ ಯಾವುದೇ ಒಂದು ಸಂಭಾವನೆನ ಒಬ್ಬ ಎಂಪ್ಲಾಯಿ ತನ್ನ ಎಂಪ್ಲಾಯರಿಂದ ತನ್ನ ಸರ್ವಿಸ್ ಮಾಡೋದಕ್ಕೋಸ್ಕರ ಪಡೆದುಕೊಂಡ್ರೆ ಅದನ್ನ ನಾವು ಸ್ಯಾಲ್ರಿ ಅಂತ ಕರಿತೀವಿ. ಓಕೆ, ಸೊ ಡೆಫಿನಿಷನ್ ಆಫ್ ಸ್ಯಾಲ್ರಿ. ಸೊ ನೋಡಿ, ಇಲ್ಲಿ ನಾವು ಜನರಲ್ಲಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಇನ್ಕಮ್ ಟ್ಯಾಕ್ಸ್ ಮೂಲಕ ಅಥವಾ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಆ್ಯಕ್ಚುಲಿ ವಿ ಶುಡ್ ಬಿ ಡೀಲಿಂಗ್ ವಾಟ್ ಈಸ್ ಸ್ಯಾಲ್ರಿ according to the income tax. Okay, so here we are going to learn definition of salary. According to section 17 subsection 1, salary includes the following amounts received by an employee from his employer during the previous year. So let us see one by one and the meaning of it, and we will come to the understanding of it. Wages. What is wages? If you receive the money on a daily basis or weekly basis, okay, so this is also considered as salary, first of all, according to this definition of salary according to the Income Tax Act. Next, any annuity. So what do you mean by annuity? Suppose we want pension after our retirement, okay, because our life, we want our life to go smoothly without depending on anyone. So annuity means there are certain schemes. If you invest in that scheme, you will be having the advantage to get the money on every month automatically. ಓಕೆ, ಸೊ ಆ್ಯನ್ಯುಟಿ ಅಂತ ಹೇಳಿದ್ರೆ ಅದೊಂದು ಸ್ಕೀಮ್ ಇರುತ್ತೆ. ನಮಗೆ ರಿಟೈರ್ಮೆಂಟ್ ಆದಮೇಲೆ ಪ್ರತಿ ತಿಂಗಳು ನಮಗೆ ಇಷ್ಟು ಅಮೌಂಟ್ ಬರಬೇಕು ಅಂತ ಹೇಳಿದ್ರೆ ಆ ಸ್ಕೀಮಲ್ಲಿ ನಿಮ್ಮ ಒಂದು ಏನು ಸ್ಯಾಲ್ರಿ ಇರುತ್ತೆ ಅದು ಸೇವಿಂಗ್ಸ್ ಮಾಡ್ಬೋದು. ಆ ಸೇವಿಂಗ್ಸ್ ಮಾಡಾದಮೇಲೆ ಅದೇ ಅಮೌಂಟು ನಿಮಗೆ ರಿಟೈರ್ಮೆಂಟ್ ಆದಮೇಲೆ ಪ್ರತಿ ತಿಂಗಳು ಇಷ್ಟು ಅಮೌಂಟ್ ಅಂತ ಬರುತ್ತೆ. ಸೊ ಅದನ್ನು ಕೂಡ ನಾವು ಸ್ಯಾಲ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟು ಪೆನ್ಷನ್ ಅಂದರೆ ನೀವು ಆಲ್ರೆಡಿ ಕೇಳಿರ್ತೀರ ಈ ವರ್ಡು. ರಿಟೈರ್ಮೆಂಟ್ ಆದಮೇಲೆ ನಮ್ಮ ಒಂದು ಸೇವಿಂಗ್ಸಲ್ಲಿ, ಅಂದರೆ ನಾವು ಎಂಪ್ಲಾಯ್ ಅಂತ ಕನ್ಸಿಡರ್ ಮಾಡಿದ್ರೆ ನಮ್ಮ ಒಂದು ಸ್ಯಾಲ್ರಿಲಿ ಒಂದಿಷ್ಟಿಷ್ಟು ಅಮೌಂಟ್ ಅಂತ ಹೇಳ್ಬಿಟ್ಟು ಸೊ ಕಟ್ ಮಾಡಿರ್ತಾರೆ, ಅಂದರೆ ಅದು ನಮ್ಮ ಸೇವಿಂಗ್ಸು. ಸೊ ರಿಟೈರ್ಮೆಂಟ್ ಆದಮೇಲೆ ಅದರಲ್ಲೇ ನಮಗೆ ಇಂಟ್ರೆಸ್ಟ್ ಮುಖಾಂತರನೋ ಅಥವಾ ಒಂದಿಷ್ಟು ಅಮೌಂಟ್ ಅಂದ್ಬಿಟ್ಟು ಪ್ರತಿ ತಿಂಗಳು ಸರ್ಕಾರ ಕೊಡುತ್ತೆ ನಮಗೆ, ಅಥವಾ ಅದು ಸರ್ಕಾರ ಆಗಿರ್ಬೋದು ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು. ಸೊ ಇದನ್ನು ಕೂಡ ನಾವು ಟ್ಯಾಕ್ಸ್ ಅಂತ ಸ್ಯಾಲ್ರಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ ಬೈ heirs of an employee is taxable under income from other sources. ಸೊ ಫ್ಯಾಮಿಲಿ ಪೆನ್ಷನ್ ನಾವು ಸ್ಯಾಲ್ರಿ ಅಂತ ಕನ್ಸಿಡರ್ ಮಾಡಬೇಕಾ? ನೋ. ಇವಾಗ ಯಾವುದಾದ್ರೂ ಎಂಪ್ಲಾಯಿ ಅವ್ನು ಸತ್ತ ನಂತರ ಅಥವಾ ಅವ್ನು ರಿಟೈರ್ಮೆಂಟ್ ಸತ್ತಾದಮೇಲೆ ಅವನ ಹೆಂಡ್ತಿಗೋ ಅಥವಾ ಅವ್ರ ಮಕ್ಕಳಿಗೋ ಅಥವಾ ಅವ್ರ ತಂದೆ ತಾಯಿಗೋ ಪೆನ್ಷನ್ ಬಂದರೆ, ಓಕೆ, ಅಂದರೆ ಅವ್ನು ಇಲ್ಲದೇ ಇರೋ ಸಂದರ್ಭದಲ್ಲಿ ಅದು ಸ್ಯಾಲ್ರಿ ಆಗಲ್ಲ, ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಗೆ ಹೋಗುತ್ತೆ. ಸೊ ನೆಕ್ಸ್ಟ್, ಎನಿ ಗ್ರ್ಯಾಚ್ಯುಟಿ ಅಂದರೆ ಗ್ರ್ಯಾಟಿಟ್ಯೂಡ್ನ ತೋರ್ಸೋಕ್ಕೆ ಒಂದಷ್ಟು ಅಮೌಂಟ್ ಕೊಡೋದು ಅಂತ. ಓಕೆ, ಅಂದರೆ ಎಂಪ್ಲಾಯಿ ವಿಲ್ ಬಿ ಸರ್ವಿಂಗ್ ಟು ದ ಇನ್ಸ್ಟಿಟ್ಯೂಷನ್ ಆರ್ ದ ಕಂಪನಿ ಆರ್ ಫಾರ್ ದ ಎಂಪ್ಲಾಯರ್. In order to recognize the service of an employer to show the gratitude is going to give or offer some amount. Okay, maybe after retirement or before retirement. Usually gratuity will be given at the time of retirement. Okay, in recognition with the service.
ಓಕೆ, ಅದನ್ನು ಕೂಡ ನಾವೇನು ಮಾಡ್ತೀವಿ, ಸ್ಯಾಲ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಫೀಸ್ ಅಂತ ಹೇಳಿದ್ರೆ, ಈಗ ಸ್ಯಾಲ್ರಿ ಜೊತೆಗೆ ಏನಾದರೂ ಒಂದು ಎಕ್ಸ್ಟ್ರಾ ವರ್ಕ್ ಕೊಡ್ತಾರೆ ಎಂಪ್ಲಾಯರ್. ಓಕೆ, ಸೊ ಆ ಎಕ್ಸ್ಟ್ರಾ ವರ್ಕ್ ಮಾಡೋದಕ್ಕೋಸ್ಕರ ಸೊ ಈ ವಿಲ್ ಬಿ ಪೇಡ್ ಸಮ್ ಎಕ್ಸ್ಟ್ರಾ ಆರ್ ಅಡಿಷನ್ ಮಾನಿಟರಿ ಬೆನಿಫಿಟ್ ಟು ದಿ ಸ್ಯಾಲ್ರಿ. ಇಟ್ಸ್ ಅಡಿಷನ್, ದಟ್ ಈಸ್ ಕಾಲ್ಡ್ ಆಸ್ ದ ಫೀಸ್. ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂತ ಇರುತ್ತೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಏನಾದರೂ ಬಾರ್ಗೇನ್ ಮಾಡಬೇಕು. ಓಕೆ, ಸೊ ಅಗ್ರಿಮೆಂಟ್ ಮಾಡಬೇಕಾದ್ರೆ ಇಲ್ಲ ಇಷ್ಟು ಕಾಂಟ್ರಾಕ್ಟ್ ತೊಗೋತೀವಿ ಅಥವಾ ಅಷ್ಟು ಇಷ್ಟು ಅಂತ ಏನೋ ಒಂದು ಬಾರ್ಗೇನಿಂಗ್, ಇದೊಂದು ಜಸ್ಟ್ ಎಕ್ಸಾಂಪಲ್ಲು. ಸೊ ಆ ಎಕ್ಸ್ಟ್ರಾ ವರ್ಕ್ ಮಾಡೋದಕ್ಕೆ ಅವ್ನು ಫೀಸ್ ತೊಗೋಬೋದು. ಓಕೆ, ನೆಕ್ಸ್ಟ್ ಕಮಿಷನ್. ಇದು ಕೂಡ ಈಗ ಫಾರ್ ಎಕ್ಸಾಂಪಲ್, ಇದು ಒಳ್ಳೆ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಸೇಲ್ಸ್ಮ್ಯಾನ್ಗೆ ಇಷ್ಟಿಂತು ಫಿಕ್ಸ್ಡ್ ಸ್ಯಾಲ್ರಿ ಅಂತ ಫಿಕ್ಸ್ ಮಾಡಿರ್ತಾರೆ. ಆಮೇಲೆ ಅವನೇನಾದರೂ ಹೆಚ್ಚಿಗೆ ಸೇಲ್ ಮಾಡಿದ್ರೆ ಅದಕ್ಕಿಷ್ಟು ಕಮಿಷನ್ ಅಂತ ಕೂಡ ಕೊಡ್ತಾರೆ. ಸೊ ಅದನ್ನು ಕೂಡ ನಾವು ಸ್ಯಾಲ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಪರ್ಕ್ವಿಸಿಟ್ಸ್ ಅಂದರೆ, ಸೊ ದೊಡ್ಡ ಪೊಸಿಷನ್ನ ಅಕ್ವೈರ್ ಮಾಡಿದಾಗ, ವೆನ್ ದ ಎಂಪ್ಲಾಯಿ ಈಸ್ ಗೋಯಿಂಗ್ ಟು ಅಕ್ವೈರ್ ದ ಕೀ ಪೊಸಿಷನ್ಸ್ and the highest position, and in addition to salary he will be offered many benefits like a free car and the quarters and rent free accommodation and school fees, and the employer is going to bear the fees of employees children and the hostel and many things. Okay, that is called as the perquisites. And profits in lieu of or in addition to any salary or wages. So profit in lieu of salary ಅಂತ ಹೇಳಿದ್ರೆ, so you should know this, concentrate, after termination of employee. ಓಕೆ, ಟರ್ಮಿನೇಷನ್ ಅಂದರೆ ಅವನ್ನ ಕೆಲಸದಿಂದ ಆಚೆ ಹೋದಾಗ, ಅಂದರೆ ಅದು ರಿಟೈರ್ಮೆಂಟ್ ಆಗಿರ್ಬೋದು ಅಥವಾ ಅವನೇ ರೆಸಿಗ್ನೇಷನ್ ಕೊಡ್ಬೋದು ಅಥವಾ ಅವ್ನ ಪೊಸಿಷನ್ ಚೇಂಜ್ ಆಗ್ಬೋದು. ಈ ಸಂದರ್ಭದಲ್ಲಿ ಏನಾದರೂ ಫಾರ್ಮರ್ ಎಂಪ್ಲಾಯರ್ ಅಂದರೆ ಹಿಂದೆ ಏನಾದರೂ ಕೆಲಸ ಮಾಡಿರ್ತಾನೆ, ಅಲ್ಲಿ ಬಿಟ್ಟಿರ್ತಾನೆ, ಸೊ ಅದ್ರ ಬದಲಾಗಿ ಅವನೇನಾದರೂ ದುಡ್ಡು ಕೊಟ್ಟಿದ್ರೆ ಯಾರು, ಎಂಪ್ಲಾಯರು, ಅಥವಾ ಈಗ ಸದ್ಯ ಇವನು ಎಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಆ ಎಂಪ್ಲಾಯರ್ ಕೊಟ್ಟಿದ್ರು ಕೂಡ ಅದನ್ನು ಕೂಡ ನಾವು ಸ್ಯಾಲ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಪ್ರಾಫಿಟ್ ಇನ್ ಲಿಯೂ ಆಫ್ ಸ್ಯಾಲ್ರಿ ಅಂದರೆ ಎನಿ ಅಮೌಂಟ್ ರಿಸೀವ್ಡ್ ಬೈ ಎನ್ ಎಂಪ್ಲಾಯಿ ಫ್ರಮ್ ಎಂಪ್ಲಾಯರ್, so because of his termination, maybe due to retirement or his own resignation voluntarily or modification in the nature of employment and agreement. Okay na? Next, any advance of salary. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಫೆಸ್ಟಿವಲ್ ಅಡ್ವಾನ್ಸ್ ಅಂತ ತೊಗೋಬೋದು. ಅಂದರೆ ಅವ್ನು ಸ್ಯಾಲ್ರಿ ಬರೋಕ್ಕಿಂತ ಮುಂಚೆ ಕೆಲವು ಸಂದರ್ಭದಲ್ಲಿ ಒಂದು ಆಫರ್ ಇರುತ್ತೆ, ಅವನು ಅದಕ್ಕಿಂತ ಮುಂಚೆನೇ ಒಂದಿಷ್ಟು ಹಣನ ಸಾಲ ಅಂತ ತೊಗೋಬೋದು. ಓಕೆನಾ, ಸೊ ಇದನ್ನು ಕೂಡ ನಾವು ಸ್ಯಾಲ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ಲೀವ್ ಎನ್ಕ್ಯಾಶ್ಮೆಂಟ್ ಆರ್ ಸ್ಯಾಲ್ರಿ ಇನ್ ಲಿಯೂ ಆಫ್ ಲೀವ್. ನೋಡಿ, ಎವ್ರಿ ಎಂಪ್ಲಾಯಿ ವಿಲ್ ಬಿ ಗ್ರಾಂಟೆಡ್ ಸರ್ಟನ್ ಅರ್ನ್ಡ್ ಲೀವ್ ಅಂದರೆ ಅದು ಹೇಳುತ್ತೆ, ನೀವು ಕೆಲವೊಂದೀಗ ಫಾರ್ ಎಕ್ಸಾಂಪಲ್ ಒಂದು ವರ್ಷಕ್ಕೆ 6 ಲೀವ್ಸ್ ಅಂತ ಕೊಟ್ಟಿರುತ್ತೆ, ಅಂದರೆ 6 ಲೀವ್ಸ್, 6 ರಜೆಗಳು ಅಂತ. ಆ ರಜೆಗಳನ್ನ ನೀವು ಬಳಸ್ಕೋಬೋದು. ಅದು ಬಳಸ್ಕೊಳ್ಳಿಲ್ಲ ಅಂದರೆ ಆ ರಜೆಗೆ ನಿಮಗೆ ಮತ್ತೆ ಒಂದಿಷ್ಟು ಹಣ ಕೊಡ್ತಾರೆ. ಓಕೆ, ಅಮೌಂಟ್ ಕೊಡಲಾಗುತ್ತೆ. ಸೊ ಅದನ್ನು ಕೂಡ ನಾವು ಲೀವ್ ಎನ್ಕ್ಯಾಶ್ಮೆಂಟ್ ಅಂತ ಕರಿತೀವಿ. ಓಕೆ, ನೀವು ರಜಾ ಹಾಕಿದ್ರೆ ಇಲ್ಲ, ಆ ರಜಾ ಬಳಸ್ಕೊಳ್ಳಿಲ್ಲ ಅಂದರೆ ಆ ರಜಕ್ಕೆ ನೀವು ರಜಾ ಹಾಕ್ತಾ ಇರೋದಕ್ಕೆ ಅದಕ್ಕೆ ಒಂದಿಷ್ಟು ಅಮೌಂಟ್ ಅಂತ ಸಿಗುತ್ತೆ ಎಂಪ್ಲಾಯರ್ ಕಡೆಯಿಂದ, ಅದನ್ನು ನಾವು ಲೀವ್ ಎನ್ಕ್ಯಾಶ್ಮೆಂಟ್ ಅಂತ ಕರಿತೀವಿ. ಅದು ಕೂಡ ಸ್ಯಾಲ್ರಿನೇ ಆಗುತ್ತೆ. ನೆಕ್ಸ್ಟ್, ಎಂಪ್ಲಾಯಿ ಪಾರ್ಟಿಸಿಪೇಟಿಂಗ್ ಇನ್ ಎ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್. ಓಕೆ, ಸೊ ಹಿಯರ್ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಅಂತ ಅದೊಂದು ಇರುತ್ತೆ. ಸೊ ವೆನ್ ಎಂಪ್ಲಾಯಿ ಇಸ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ is the salary, part of salary, so that is also considered as salary. Again, taxable portion of transferred balance from recognized provident fund to recognized provident fund. So what do you mean by this? ನೋಡಿ, ಸುಮಾರು ಕ್ಯಾಟಗರಿ ಅಥವಾ ಸುಮಾರು ಟೈಪ್ಸ್ ಆಫ್ ಪ್ರಾವಿಡೆಂಟ್ ಫಂಡ್ ಇದೆ, ಅದನ್ನು ನಾವು ಓದ್ತೀವಿ. ಸೊ ಕೆಲವು ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಅಂದರೆ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ನು ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ಗೆ ಆಗ್ತಾ ಇರುತ್ತೆ. ಅದು ಫಸ್ಟ್ ಟೈಮು ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡು ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಆಗಿ ಮಾರ್ಪಾಡಾಗುತ್ತೆ. ಸೊ ದಟ್ ಮೀನ್ಸ್ ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ವಿಲ್ ಬಿ ಕನ್ವರ್ಟೆಡ್ ಇಂಟು ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್. ಸೊ ಈ ಸಂದರ್ಭದಲ್ಲಿ ಎಷ್ಟು ಅಮೌಂಟು ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡಲ್ಲಿ ಇರುತ್ತೋ, ಎಂಪ್ಲಾಯೀಸ್ದು ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡಲ್ಲಿ ಎಷ್ಟಿರುತ್ತೋ ಅಷ್ಟು ಕೂಡ ಏನಾಗುತ್ತೆ ಅಂದರೆ ಟ್ಯಾಕ್ಸಬಲ್ ಸ್ಯಾಲ್ರಿ ಆಗುತ್ತೆ, ಟ್ಯಾಕ್ಸಬಲ್ ಪೋರ್ಷನ್ ಆಫ್ ಸ್ಯಾಲ್ರಿ ಆಗುತ್ತೆ. ಅಂದರೆ ಇದರ ಅರ್ಥ
ಅದು ಯಾವ ಟೈಮಲ್ಲಿ ರೆಕಗ್ನೈಸ್ಡ್ ಪ್ರಾವಿಡೆಂಟಾಗಿ ಕನ್ವರ್ಟ್ ಆಗುತ್ತೋ ಅಷ್ಟು ಅಮೌಂಟು ಆ ಮೊದಲಿಂದ ಅನ್ರೆಕಗ್ನೈಸ್ ಪ್ರಾವಿಡೆಂಟಿಂದ ಐತಲ್ಲ ಅಲ್ಲಿಂದ ಕೂಡ ಇದು ರೆಕಗ್ನೈಸ್ ಪ್ರಾವಿಡೆಂಟ್ ಅಂತಲೇ ಕನ್ಸಿಡರ್ ಮಾಡಿ ಆ ಅಷ್ಟು ಅಮೌಂಟ್ಗೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಸೊ ಅದನ್ನು ಕೂಡ ಟ್ಯಾಕ್ಸಬಲ್ ಪೋರ್ಷನ್ ಆಫ್ ಟ್ರಾನ್ಸ್ಫರ್ಡ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟು ನೀವು ಇಲ್ಲಿ ನೋಡ್ತಾ ಇರುತ್ತೆ, ಎನಿ ಕಾಂಟ್ರಿಬ್ಯೂಷನ್ made by the central government or any other employer in the previous year to the account of an employee under a pension scheme referred to in section 80 CCD. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ, 80 CCD ಅಂತ ಒಂದು ಸ್ಕೀಮ್ ಇದೆ. ಸೊ ಆ ಸ್ಕೀಮ್ ಅಂಡರಲ್ಲಿ ಸೆಂಟ್ರಲ್ ಗೌರ್ನಮೆಂಟು ಅಥವಾ ಯಾವುದೇ ಒಂದು ಎಂಪ್ಲಾಯರ್, ಓಕೆ, ಅವನ ಎಂಪ್ಲಾಯಿ ಅಕೌಂಟ್ಗೆ ಅಮೌಂಟ್ನ ಕ್ರೆಡಿಟ್ ಮಾಡಿದ್ರೆ ಅದನ್ನು ಕೂಡ ನಾವು ಸ್ಯಾಲ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನೀವು ನೋಡ್ಬೋದು, ಒಂದು ಚಾರ್ಟು ನಿಮಗೆ ಸಿಂಪಲಾಗಿ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಸ್ಯಾಲ್ರಿ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳಿದ್ರೆ ಸ್ಯಾಲ್ರಿ, ಅಲವೆನ್ಸಸ್, ಪರ್ಕ್ ವಿಸಿಟ್ಸ್, ಪ್ರಾಫಿಟ್ ಇನ್ ಲ್ಯಾವ್ ಸ್ಯಾಲ್ರಿ. ಸ್ಯಾಲ್ರಿ ಅಕಾರ್ಡಿಂಗ್ ಟು ಸೆಕ್ಷನ್ 17(1) ಏನಂತ ನೋಡಿದ್ವಿ. ಅಲವೆನ್ಸಸ್ ಅಂದರೆ ಮುಂದೆ ನೋಡ್ತೀವಿ ನಾವು. ಅಲವೆನ್ಸಸ್ ಮೀನ್ಸ್ ನೋಡಿ, ಯಾವುದಾದ್ರೂ ಒಂದು ಕೆಲಸನ ಮಾಡಬೇಕಾದ್ರೆ ಎಕ್ಸ್ಟ್ರಾ ಕೆಲಸಗಳು ನಮಗೆ ಬರುತ್ತೆ. ಸೊ ಅದು ನಮ್ಮ ಪರ್ಸ್ನಲ್ ವರ್ಕ್ ಆಗಿರಲ್ಲ, ಅಂದರೆ ನಮ್ಮ ಕೆಲಸನ ನಿಭಾಯಿಸೋಕ್ಕೋಸ್ಕರ ಮಾಡಬೇಕಾಗತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಎಂಪ್ಲಾಯರ್ ನಮಗೊಂದು ಅಷ್ಟು ಅಲವೆನ್ಸ್ ಕೊಡ್ತಾನೆ. ಈಗ ಫಾರ್ ಎಕ್ಸಾಂಪಲ್ ಸೇಲ್ಸ್ ಮ್ಯಾನ್ಗಳಿಗೆ ಟ್ರಾವೆಲ್ ಮಾಡಬೇಕಾಗತ್ತೆ, ಓಕೆ, ಮೀಟ್ ಆಗಬೇಕಾಗತ್ತೆ ಕಸ್ಟಮರ್ಸ್ನ, ಅದಕ್ಕೋಸ್ಕರ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಮತ್ತು ಡಿಯರ್ನೆಸ್ ಅಲವೆನ್ಸ್, ಮತ್ತು ಫುಡ್ ಅಲವೆನ್ಸ್, ಓಕೆ, ಕೆಲವು ಸರಿ ಯೂನಿಫಾರ್ಮ್ ಅಲವೆನ್ಸ್. ಈಗ ಫಾರ್ ಎಕ್ಸಾಂಪಲ್ ಯೂನಿಫಾರ್ಮ್, ಈಗ ಪೊಲೀಸ್ ಇನ್ಸ್ಪೆಕ್ಟರ್ ಅಥವಾ ನೀವು ಪೊಲೀಸ್ ಇಲಾಖೆಯಲ್ಲಿರೋರಿಗೆ ಸೊ ಯೂನಿಫಾರ್ಮ್ನ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಒಂದು ಅಲವೆನ್ಸ್ ಕೊಡ್ತಾರೆ. ಓಕೆ, ಕೆಲವು ಸರಿ ಫೋನಲ್ಲಿ ಜಾಸ್ತಿ ನಾವು ಈಗ ಕಸ್ಟಮರ್ಸ್ ಕೇರ್ ಅಂತ ಅಂದಾಗ ಅಥವಾ ಸೇಲ್ಸ್ ಮ್ಯಾನ್ಗಳು ಏನು ಮಾಡಬೇಕು ಅಂದರೆ ಫೋನಲ್ಲಿ ಜಾಸ್ತಿ ಮಾತಾಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಫೋನ್ಗಾಗೋ ಒಂದು ಬಿಲ್ಲು, ಈ ಥರದ್ದೆಲ್ಲ ಅಲವೆನ್ಸ್ ಕೊಡ್ತಾರೆ. ಓಕೆನಾ, ಇದನ್ನು ನಾವು ಡೀಟೇಲಾಗಿ ಓದ್ತೀವಿ ಅಲವೆನ್ಸ್ ಬಂದಾಗ. ಪರ್ಕ್ವಿಸಿಟಿ ಅಂತ ಬಂದಾಗ ಒಂದು ದೊಡ್ಡ ಕೀ ಪೊಸಿಷನ್ನ ನಾವು ಅಕ್ವೈರ್ ಮಾಡಿದ್ರೆ, ಸೊ ವೆನ್ ದ ಎಂಪ್ಲಾಯಿ ಇಸ್ ಇನ್ ಅ ವೆರಿ ಗುಡ್ ಪೊಸಿಷನ್ ಆರ್ ದ ಟಾಪ್ ಪೊಸಿಷನ್ ಆ್ಯಂಡ್ ಈ ವಿಲ್ ಬಿ ಆಫರ್ಡ್ ಮೆನಿ ಬೆನಿಫಿಟ್ಸ್ ಫ್ರಮ್ ಇಸ್ ಎಂಪ್ಲಾಯರ್. ಫಾರ್ ಎಕ್ಸಾಂಪಲ್ ಮೇ ಬಿ ಫ್ರೀ ಕ್ವಾರ್ಟರ್ಸ್ ಆ್ಯಂಡ್ ಫ್ರೀ ಅಕೊಮೊಡೇಷನ್ ಆ್ಯಂಡ್ ದ ಫ್ರೀ ಕಾರ್ ಆ್ಯಂಡ್ ದ ಫ್ರೀ ಎಜುಕೇಷನ್ ಟು ದ ಚಿಲ್ಡ್ರನ್ ಆಫ್ ಎಂಪ್ಲಾಯಿ, ಈ ಥರ. ಓಕೆ, ಆ್ಯಂಡ್ ಪ್ರಾಫಿಟ್ ಇನ್ ಲಿಯೂ ಆಫ್ ಸ್ಯಾಲ್ರಿ ಅದನ್ನು ಹೇಳಿದ್ದೀನಿ. ಇಷ್ಟನ್ನು ನಾವು ಕೂಡಿಸ್ಬಿಟ್ಟು, ಓಕೆ, ಅಗ್ರಿಗೇಟನ್ನು ತಗೊಂಡು ಏನು ಲೆಸ್ ಮಾಡ್ತೀವಿ ಅಂದರೆ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಮತ್ತು ಟ್ಯಾಕ್ಸ್ ಆನ್ ಎಂಪ್ಲಾಯ್ಮೆಂಟ್. ಓಕೆ, ಇಷ್ಟೆಲ್ಲ ಮಾಡಿದ್ಮೇಲೆ ಇನ್ಕಮ್ ಅಂಡರ್ ದ ಹೆಡ್ ಸ್ಯಾಲ್ರಿ ಅಂತ ತೋರಿಸ್ತೀವಿ. ಇದನ್ನು ಮತ್ತೆ ನಾವು ಡೀಟೇಲಾಗಿ ಓದ್ತೀವಿ. ಓಕೆನಾ, ಓಕೆ, ಇಲ್ಲಿ ಮತ್ತೆ ದ ಅಬೌವ್ ಡೆಫಿನಿಷನ್ ಆಫ್ ವರ್ಡ್ ಸ್ಯಾಲ್ರಿ ಇನ್ ದ ಸೆಕ್ಷನ್ 17(1) includes the above mentioned items. These can be explained in the following manner. ಸೊ ಇದನ್ನೇ ಇಲ್ಲಿ ನಾನು ಒಂದು ಬ್ರೀಫಾಗಿ ಕೊಟ್ಟಿದ್ದೀನಿ, ಒಂದು ಸಮ್ಮರಿ ರೂಪದಲ್ಲಿ. ವೇಜಸ್ ಅಂದರೆ ಯಾವುದನ್ನೆಲ್ಲ ನಾವು ಸ್ಯಾಲ್ರಿ ಅಂತ ಕನ್ಸಿಡರ್ ಮಾಡ್ತೀವಿ ಅಂತೇಳಿ. ವೇಜಸ್, ಎನಿ ಆ್ಯನ್ಯುಟಿ ಆರ್ ಪೆನ್ಷನ್, ಎನಿ ಗ್ರ್ಯಾಚುಯಿಟಿ, ಎನಿ ಫೀ, ಎನಿ ಕಮಿಷನ್, ಎನಿ ಬೋನಸ್, ಎನಿ ಪರ್ಕ್ವಿಸಿಟ್, ಎನಿ ಪ್ರಾಫಿಟ್ ಇನ್ ಲಿಯೂ ಆಫ್ ಆರ್ ಇನ್ ಅಡಿಷನ್ ಟು ಸ್ಯಾಲ್ರಿ, ಎನಿ ಸ್ಯಾಲ್ರಿ ಇನ್ ಲಿಯೂ ಆಫ್ ಲೀವ್ ರಿಸೀವ್ಡ್ ಡ್ಯೂರಿಂಗ್ ದ ಸರ್ವಿಸ್ ಇಸ್ ಫುಲ್ಲಿ ಟ್ಯಾಕ್ಸಬಲ್, ಎನಿ advance salary. So summary, so this is the summary. So after this session we should be able to know meaning of salary and definition of salary. Now let us start with the MCQ. Bonus paid by employer to the employee is fully taxable, partly taxable, fully exempted, none of this. Of course it is fully taxable. Salary is defined as per section. So any guess? So this 17(1). Payment made by an employer to employee monthly other than salary is called. What is this? Any guess? ಸೊ ಇಲ್ಲಿ ಏನಂತ ಹೇಳ್ತಾ ಇದ್ದೀನಿ ಅಂದರೆ, ಎಂಪ್ಲಾಯಿಗೆ ಮಂತ್ಲಿ ಸ್ಯಾಲ್ರಿ ಅಲ್ಲದೇ ಬೇರೆ ಏನಾದರೂ ಬೆನಿಫಿಟ್ ಕೊಟ್ಟರೆ ಏನಂತ ಕರಿತೀವಿ? ಅದು ಬೋನಸ್ ಆಗಿರ್ಬೋದು, ಅಲವೆನ್ಸಸ್ ಆಗಿರ್ಬೋದು, ಪರ್ಕ್ ವಿಸಿಟ್ಸ್. ಸೊ ಇಟ್ಸ್ ನನ್ ಆಫ್ ದಿಸ್ ಅಂತ ಇದೆ. So let us see what is this. This is allowances. Pension is taxable under which head? Salary, house property, capital gain, other sources. Of course it is salary. Salary received by a member of parliament is taxable under the head income from salary, capital gains, profits and gains of business and profession
income from other sources. So income from other sources. Okay, if it is the salary received by MP or member of parliament, it is not taxable under income from salary. Actually, it is taxable under income from other sources. So this is the reference books you can refer. So thank you so much for listening to this video.